ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಅಂಡರ್ ಸೆಕ್ಷನ್ 80(G) ಕ್ಯಾಲ್ಕುಲೇಟ್ ಮಾಡೋದು ಕಲ್ಯಾಣ. ನಾವು ಲಾಸ್ಟ್ ಕ್ಲಾಸಲ್ಲಿ ಅಂಡರ್ ಸೆಕ್ಷನ್ 80C ಮತ್ತು 80Dನ ಕ್ಯಾಲ್ಕುಲೇಟ್ ಮಾಡೋದು ಕಲ್ತಿದ್ದೀವಿ. ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಯಾವುದು ನಿಮಗೆ 6 ಮಾರ್ಕ್ಸ್ಗೆ ಇಂಪಾರ್ಟೆಂಟು ಅಥವಾ ಯಾವುದು ಬರ್ಬೋದು ಅಂತ ಹೇಳಿ ನಾನು ಅನಲೈಸ್ ಮಾಡಿ ಈ 80Gನ ನಾನು ಇವತ್ತು ಮಾಡಿಸ್ತಾ ಇದ್ದೀನಿ. 80G ಅಂತ ಹೇಳಿದರೆ ಈ ಡಿಡಕ್ಷನ್ ಕೊಡೋದು ಯಾರಿಗೆ ಅಂದರೆ, ಯಾರು ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಅವರ ನೇಟಿವ್ ಪ್ಲೇಸ್ ಬಿಟ್ಟು ಬೇರೆ ಕಡೆ ಹೋಗಿ ಎಂಪ್ಲಾಯ್ಮೆಂಟ್ ಮಾಡ್ತಾ ಇರ್ತಾರೆ. ಆ ಎಂಪ್ಲಾಯ್ಮೆಂಟ್ ಮಾಡೋ ಜಾಗದಲ್ಲಿ ಅವ್ರದ್ದೇ ಆದಂಥ ಸ್ವಂತ ಮನೆ ಇರೋದಕ್ಕೆ ಫಸ್ಟ್ ಕಂಡೀಷನು. ಎರಡನೇ ಕಂಡೀಷನು, ಅವರು ಬಾಡಿಗೆ ಮನೇಲಿ ಇರ್ತಾರೆ, ಕಂಪನಿ ಮನೇಲಿ ಇರೋದಿಲ್ಲ. ಮೂರನೇ ಕಂಡೀಷನು, ಆ ಬಾಡಿಗೆ ಮನೆಗೆ ಅವರು ಬಾಡಿಗೆನ ಕೊಡ್ತಾ ಇರ್ತಾರೆ. ಸೊ ಈ 3 ಕಂಡೀಷನ್ ಇರುವ ಒಂದು ವ್ಯಕ್ತಿಗೆ ಎಂಪ್ಲಾಯ್ಮೆಂಟ್ ಪರ್ಪಸ್ಗೆ ಅವರು ಅವ್ರ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ರೆಂಟ್ ಮನೆ ತಗೊಂಡು ರೆಂಟು ಪೇ ಮಾಡಿ ಇರ್ತಾರೆ. ಅಂತಹ ಟ್ಯಾಕ್ಸ್ ಪೇಯರ್ಗೆ ಅಥವಾ ಅಸೆಸ್ಸಿಗೆ ನಾವು ಈ ಡಿಡಕ್ಷನ್ಸ್ನ ಅವರ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಅಲೋ ಮಾಡ್ತೀವಿ. ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ಅಲೋ ಮಾಡ್ತಾರೆ. ಸೊ ಇದರಲ್ಲಿ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾವು ನೋಡ್ಕೊಳ್ಳೋಣ. ನಾನು ಇಲ್ಲಿ ಫಾರ್ಮುಲಾನು ಕೂಡ ಬರೆದಿದ್ದೀನಿ, ಫಸ್ಟ್ ಹೇಳ್ಬಿಡ್ತೀನಿ ನಾನು ನಿಮಗೆ. ಇದರಲ್ಲಿ 3 ಪಾಯಿಂಟ್ ಬರುತ್ತೆ. ಆ 3 ಪಾಯಿಂಟಲ್ಲಿ ಲೀಸ್ಟ್ ಯಾವುದಿದೆ ಅದು ಡಿಡಕ್ಷನ್ಗೆ ಅಲೋಡು. ಆ 3 ಪಾಯಿಂಟ್ ಕೊಟ್ಟಿದ್ದಾರೆ, ಅವರೇ ಫಾರ್ಮ್ಯಾಟಲ್ಲಿದೆ, ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಆ 3 ಪಾಯಿಂಟ್ ಯಾವುದು ಅಂತ ಹೇಳಿದರೆ, ಫಸ್ಟು ಪಾಯಿಂಟು ಇದರಲ್ಲಿ ನಾನಿಲ್ಲಿ ಆಲ್ರೆಡಿ ಬರೆದಿದ್ದೀನಿ, ಸ್ಟ್ಯಾಚ್ಯುಟರಿ ಲಿಮಿಟ್ ಅಂತ. ಸ್ಟ್ಯಾಚ್ಯುಟರಿ ಲಿಮಿಟು 1 ತಿಂಗಳಿಗೆ 5,000 ರೂಪಾಯಿ, ಹಂಗೆ 1 ವರ್ಷಕ್ಕೆ 60,000 ರೂಪಾಯಿ. 5,000 × 12 ಇದು ನಾವು ಮಾಡಿರೋದಲ್ಲ, ಇದು ಆಲ್ರೆಡಿ ಫಾರ್ಮುಲಾ ಇರೋದಿದು, ಫಿಕ್ಸೆಡ್ ಇದು. 5,000 × 12 ಅಂದರೆ 60,000 ಆಗುತ್ತೆ. ಆರ್ ಸೆಕೆಂಡ್ ಪಾಯಿಂಟು 25% ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಆರ್ ಥರ್ಡ್ ಪಾಯಿಂಟು ರೆಂಟ್ ಪೇಡ್ ಮೈನಸ್, ಇವರು ರೆಂಟ್ ಪೇ ಮಾಡಿರ್ತಾರಲ್ಲ ಅದು ರೆಂಟ್ ಪೇಡ್ ಮೈನಸ್ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಇವ್ರು ಪೇ ಮಾಡಿರೋ ರೆಂಟಲ್ಲಿ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಮೈನಸ್ ಮಾಡಿದ್ರೆ ಏನು ಅಮೌಂಟ್ ಬರುತ್ತೆ ಅದು ಹಾಕ್ಕೋಬೇಕು. ಈ 3 ಪಾಯಿಂಟಲ್ಲೂ ವಿಚ್ ಎವರ್ ಈಸ್ ಲೆಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಅಂತ ನಾನು ಹೇಳಿದ್ದೆ ನಿಮಗೆ. ಇದು ಡಿಡಕ್ಷನ್ಗೆ ಅಲೋ ಮಾಡ್ತಾರೆ. ಸೊ ಹಾಗಾದರೆ ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಬರುತ್ತೆ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕು. ಕೆಲವು ಪ್ರಾಬ್ಲಮಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ಮು ಅವರೇ ಕೊಟ್ಟಿರ್ತಾರೆ, ಕೆಲವು ಪ್ರಾಬ್ಲಮಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ಮು ಕೊಟ್ಟು ಅದರಲ್ಲಿ ಬೇರೆ ಸೆಕ್ಷನಿಗೆ ಅನ್ವಯ ಆಗುವ ಡಿಡಕ್ಷನ್ಸ್ ಇಷ್ಟಾಗುತ್ತೆ ಅಂತ ಕೊಟ್ಟಿರ್ತಾರೆ. ಡೈರೆಕ್ಟ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಕೊಡ್ಬೋದು, GTI ಕೊಡ್ಬೋದು, ಅಥವಾ ಇಂಡೈರೆಕ್ಟಾಗಿ ಏನು ಮಾಡ್ತಾರೆ ಅಂದರೆ, ಕೆಲವು ಪ್ರಾಬ್ಲಮಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಅಮೌಂಟ್ ಕೊಡ್ತಾರೆ, ಮತ್ತು ಅದ್ರ ಜೊತೆಗೆ ಬೇರೆ ಸೆಕ್ಷನ್ನ ಡಿಡಕ್ಷನ್ನು ಇಷ್ಟು ಅಲೋ ಮಾಡಿ ಇದರಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಮೂರನೇ ಕೇಸ್ ಯಾವ್ದು ಕೊಡ್ಬೋದು ಅಂದರೆ, ಡೈರೆಕ್ಟ್ಲಿ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ಮು ಕೊಡಲ್ಲ, ಬೇರೆ ಸೆಕ್ಷನ್ದು ಕೂಡ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಮೈನಸ್ ಮಾಡಿಕೊಂಡು ಮಾಡಿ ಅಂತಲೂ ಹೇಳೋದಿಲ್ಲ. ಅವ್ರು ಏನು ಮಾಡ್ತಾರೆ, 5 ಹೆಡ್ಸ್ ಆಫ್ ಇನ್ಕಮ್ ಏನಿದೆ ಅದರಲ್ಲಿ 5 ಹೆಡ್ಸ್ ಆಫ್ ಇನ್ಕಮ್ ಕೊಡ್ಬೋದು, ಅಥವಾ ಅದರಲ್ಲಿ 2 ಅಥವಾ 3 ಕೊಡ್ಬೋದು. ಸೊ ಅದಕ್ಕೋಸ್ಕರ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ಮು ಇಲ್ಲಿ ಗೊತ್ತಾಗಬೇಕು ಕ್ಯಾಲ್ಕುಲೇಟ್ ಮಾಡೋದು. ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳಿದ್ರೆ ಏನು, ದಿ ಟೋಟಲ್ ಆಫ್ 5 ಹೆಡ್ಸ್ ಆಫ್ ಇನ್ಕಮ್. ಟೋಟಲ್ ಆಫ್ 5 ಹೆಡ್ಸ್ ಆಫ್ ಇನ್ಕಮ್ ಯಾವ್ದ್ಯಾವುದು, ಇನ್ಕಮ್ ಫ್ರಮ್ ಸ್ಯಾಲರಿ, ಡೈರೆಕ್ಟ್ಲಿ ಸ್ಯಾಲ್ರಿ ಅಂತ ಕೊಡ್ಬೋದು, ಕೆಲವೊಮ್ಮೆ ಪೆನ್ಷನ್ ಅಂತ ಕೊಡ್ಬೋದು. ಪೆನ್ಷನ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಸ್ಯಾಲರಿ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ಮೊದಲನೇದು. ಎರಡನೇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಡೈರೆಕ್ಟ್ಲಿನೂ ಕೊಡ್ಬೋದು, ಇಂಡೈರೆಕ್ಟ್ಲಿ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತಲೂ ಕೊಡ್ಬೋದು. ಮೂರನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಬಿಸ್ನೆಸ್ಸು ಕೊಡ್ಬೋದು, ಪ್ರೊಫೆಷನ್ನು ಕೊಡ್ಬೋದು, ಆದರೆ ಇದರಲ್ಲೇ ಬರೋದು ಆ ಹೆಡ್ಡು. ನಾಲ್ಕನೇದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ಬೋದು, ಯಾವುದಾದ್ರೂ ಕೊಡ್ಬೋದು. ಆಮೇಲೆ ನೆಕ್ಸ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸ್, ಅದರ್ ಸೋರ್ಸಸ್. ಈ 5 ಹೆಡ್ಸ್ನ ನಾವು ಟೋಟಲ್ ಮಾಡಿದ್ರೆ ನಮಗೇನಾಗುತ್ತೆ, ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ ಇವರು ಫಸ್ಟು ಅವರೇ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟರೆ ನಿಮಗೆ ಸಮಸ್ಯೆ ಇಲ್ಲ, ನೀವು ಡೈರೆಕ್ಟ್ಲಿ ಪ್ರಾಬ್ಲಮ್ನ ಅಪ್ಲೈ ಮಾಡ್ಕೋಬೋದು. ಅವರು ಕೆಲವೊಮ್ಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಹೆಡ್ಸ್ ಆಫ್ ಇನ್ಕಮ್ ಇದರಲ್ಲಿ ಯಾವುದು ಬರುತ್ತೆ ಅಂತ ನೋಡ್ಕೋಬೇಕು. ಅದನ್ನೆಲ್ಲನೂ ಆ್ಯಡ್ ಮಾಡಿಬಿಟ್ರೆ ಅದೇ ಟೋಟಲು ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಆಯ್ಕೆ ಮಾಡ್ಕೋಬೇಕು.
ಕೆಲವೊಮ್ಮೆ ಒಂದು ಹೆಡ್ ಆಫ್ ಇನ್ಕಮಲ್ಲಿ 2-3 ಪಾಯಿಂಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಕೊಡ್ಬೋದು. ಇನ್ಕಮ್ ಫ್ರಮ್ ಸ್ಯಾಲರಿನಲ್ಲಿ ಬರೀ ನಿಮಗೆ ಬೇಸಿಕ್ ಪೇ ಕೊಡ್ಬೋದು, ಒಮ್ಮೊಮ್ಮೆ ಬೇಸಿಕ್ ಪೇ ಜೊತೆಯಲ್ಲಿ ಪೆನ್ಷನ್ನು ಕೂಡ ಕೊಡ್ಬೋದು, ಅಥವಾ ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಅಂತಲೂ ಕೂಡ ಕೊಡ್ಬೋದು, ಏನಾದರೂ ಕೊಡ್ಬೋದು ಅದರಲ್ಲಿ. ಸೊ ಹಾಗಾಗಿ ಸೆಕ್ಷನ್ ಸಿಗೆ ಏನಾದರೂ ಕೇಳಿದ್ರೆ ನಿಮಗೆ ಇವೆಲ್ಲ ಆ್ಯಡ್ ಮಾಡಿ ಕೇಳ್ತಾರೆ. ಬಿಗೆ ಕೇಳಿದ್ರೆ ಮಿನಿಮಮ್ 3 4 5 ಪಾಯಿಂಟು ಕೇಳ್ತಾರೆ ಅಷ್ಟೇ. ಸೊ ಹಾಗಾಗಿ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಬಂದರೆ ಮಾತ್ರ ನಾವು ಇದನ್ನು ಯಾವ ಪ್ರಾಬ್ಲಮಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಡೈರೆಕ್ಟ್ಲಿ ಕೊಟ್ಟಿರಲ್ಲ, ಇದಕ್ಕೆ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅವರೇ ಕೊಟ್ಟಾಗ ನಾವೇನು ಮಾಡಬೇಕು, ಈ ಫಾರ್ಮುಲಾನ ಅಪ್ಲೈ ಮಾಡ್ತಾ ಹೋಗಬೇಕು. ಫಸ್ಟು 60,000 ಆರ್ 25% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅವರೇ ಕೊಟ್ಟಿರ್ತಾರೆ, ಅದರ 25%, ಆರ್ ರೆಂಟ್ ಪೇಡು ಆ ವ್ಯಕ್ತಿ ಎಷ್ಟು ರೆಂಟ್ ಪೇ ಮಾಡಿದ್ದಾರೆ ಒಂದು ತಿಂಗಳಿಗೆ ಇಂಟು 12 ಮಾಡ್ಕೋಬೇಕು, ಮೈನಸ್ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮು ಅವರೇ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟರೆ ನಾವು ಮಾಡ್ಕೋಬೋದು. ಕೊಟ್ಟಿಲ್ಲ ಅಂದರೂ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಗ್ರಾಸ್ ಟೋಟಲ್ ಇನ್ಕಮ್ಮು ಕೊಟ್ಟು ಇದರಲ್ಲಿ ಬೇರೆ ಡಿಡಕ್ಷನ್ಸು ಇದೆ, ಎಲಿಜಿಬಲ್ ಇದ್ದಾರೆ ಇವರು ಅಂತ ಕೊಡ್ಬೋದು. ಆ ಸಮಯದಲ್ಲಿ ನಾವೇನು ಮಾಡಬೇಕು, ಆ ಗ್ರಾಸ್ ಟೋಟಲ್ ಇನ್ಕಮ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ನಾವು ಆ ಡಿಡಕ್ಷನ್ಸ್ ಏನು ಕೊಟ್ಟಿರ್ತಾರೆ ಅದು ಮೈನಸ್ ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ನಾವು ಕರಿತೀವಿ, ಅಥವಾ ಗ್ರಾಸ್ ಟೋಟಲ್ ಇನ್ಕಮ್ ಅಂತಲೂ ಕೂಡ ಕರಿತೀವಿ. ಸೊ ಹಾಗಾಗಿ ಇವತ್ತು ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಏನು ಸ್ಟೆಪ್ಸ್ ಅಂದರೆ, ಫಸ್ಟ್ ಸ್ಟೆಪ್ ಏನೇ ಗ್ರಾಸ್ ಟೋಟಲ್ ಇನ್ಕಮ್ಮು ಕೊಟ್ಟಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬಾರ್ದು, ಕೊಟ್ಟಿಲ್ಲ ಅಂದರೆ ಕ್ಯಾಲ್ಕುಲೇಟ್ ಮಾಡಿಕೊಡ್ಬೇಕು. ಅದೇ ಫಸ್ಟ್ ಸ್ಟೆಪ್ ಇದರಲ್ಲಿ. ಆಮೇಲೆ ನೆಕ್ಸ್ಟು ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಅಲೋಡ್ ಆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80(g). ಸೊ ಫಸ್ಟ್ ಒನ್ 60,000, ಸೆಕೆಂಡ್ ಒನ್ 25% ಆಫ್ GTI, ಥರ್ಡ್ ಒನ್ ರೆಂಟ್ ಪೇಡ್ ಮೈನಸ್ 10% ಆಫ್ GTI. ಸೊ ಹಾಗಾಗಿ ಇದು ಸೆಕ್ಷನ್ ಬಿಗೆ ಇಂಪಾರ್ಟೆಂಟ್ ಇದು. ಹಾಗಾಗಿ ನೀವು ಇದನ್ನು ಗಮನ ಇಟ್ಟು ಸ್ವಲ್ಪ ಓದ್ಕೋಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಮಾಡಿಸ್ತಾ ಇದ್ದೀನಿ. ಸೊ 80(g) ಇಲ್ಲಿ ನೋಡ್ಕೊಳ್ಳಿ ಬೋರ್ಡ್ ಮೇಲೆ. ಇದೇನಕ್ಕೆ ಅಂತ ಹೇಳಿದ್ರೆ ಅನ್ವಯ ಆಗೋದು ಪೇಮೆಂಟ್ ಆಫ್ ಹೌಸ್ ರೆಂಟು. ಇದಕ್ಕೆ ಕಂಡೀಷನ್ ಏನು, ಒಬ್ಬ ವ್ಯಕ್ತಿ ತನ್ನ ಎಂಪ್ಲಾಯ್ಮೆಂಟ್ ಪ್ಲೇಸಲ್ಲಿ ಅವನ ಊರು ಬಿಟ್ಟು ಬೇರೆ ಊರಿಗೆ ಹೋಗಿರ್ತಾನೆ, ಅವ್ರದ್ದೇ ಸ್ವಂತ ಮನೆ ಇರೋದಿಲ್ಲ. ಆಮೇಲೆ ಅವನು ಬಾಡಿಗೆ ಮನೇಲಿ ಇರ್ತಾನೆ, ಆ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕೊಟ್ಕೊಂಡು ಇರ್ತಾನೆ ಅವನು, ಆವಾಗ ಇದು ಎಲಿಜಿಬಲ್ ಆಗುತ್ತೆ. ಆಮೇಲೆ ಇದಕ್ಕೆ ಏನು ಪ್ರೊಸೀಜರು, ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಅಲೋಡ್ ಆಸ್ ಡಿಡಕ್ಷನ್. ಸೊ ಫಸ್ಟ್ ಒನ್ ಸ್ಟ್ಯಾಚ್ಯುಟರಿ ಲಿಮಿಟ್ ₹5,000 ಪರ್ ಮಂತ್ ಇಂಟು 12 60,000, ಆರ್ 25% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅವ್ರು ಕೊಟ್ಟಿರ್ತಾರೆ, ಅದನ್ನು 25% ಮಾಡಿದ್ರೆ ಏನು ಬರುತ್ತೆ ಇಲ್ಲಿ, ಆರ್ ಮೂರನೇದು ರೆಂಟ್ ಪೇಡ್, ಆ ವ್ಯಕ್ತಿ ಎಷ್ಟು ರೆಂಟ್ ಪೇ ಮಾಡ್ತಾನೆ ಅದು, ನೆಕ್ಸ್ಟು ಮೈನಸ್ 10% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ನೋಡ್ಕೋಬೇಕು. ಸೊ ಇದರಲ್ಲಿ ಸ್ಟೆಪ್ಸ್ ಯಾವುದು, ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಇಫ್ ಇಟ್ ಈಸ್ ನಾಟ್ ಗಿವನ್ ಬೈ ಆ್ಯಡಿಂಗ್ ದ ಗಿವನ್ ಅವೈಲೇಬಲ್ ಐದರ್ 5 heads ಆಫ್ ಇನ್ಕಮ್ ಆರ್ ಎನಿ ನಂಬರ್ ಆಫ್ ಹೆಡ್ಸ್ ಆಫ್ ಇನ್ಕಮ್ ಗಿವನ್. ಅಂದರೆ ಅವರು 5 heads ಆಫ್ ಇನ್ಕಮ್ ಕೊಟ್ಟರು ನಾವು ಆ್ಯಡ್ ಮಾಡ್ಕೋಬೇಕು, ಅಥವಾ ಅವರು 5ರಲ್ಲಿ 1 ಅಥವಾ 2 ಕೊಟ್ಟರು ಕೂಡ ನಾವು ಆ್ಯಡ್ ಮಾಡ್ಕೋಬೇಕು. ಹಾಗಾದರೆ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು, ಟೋಟಲ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಇಷ್ಟು ನಿಮಗೆ ಗೊತ್ತಾದರೆ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಕಡೆ ಹೋಗ್ಬೋದು. ನೀವು ಫಾರ್ಮುಲಾ ಇನ್ನೊಂದ್ಸತಿ ನೋಡ್ಕೊಳ್ಳಿ. 80(g)ಗೆ ಡಿಡಕ್ಷನ್ಸು ನಾವು ಏನು ಕೊಡಬೇಕು ಅಂತ, ಸ್ಟ್ಯಾಚ್ಯುಟರಿ ಲಿಮಿಟು ಇದು ಡಿಪಾರ್ಟ್ಮೆಂಟ್ ಅವರೇ ಕೊಟ್ಟಿರೋದ್ರಿಂದ 60,000 ಫಿಕ್ಸೆಡ್, ಇದು ನೆಕ್ಸ್ಟ್ ಇದು 25% ಫಿಕ್ಸೆಡು, 25% ಆಫ್ ಗ್ರಾಸ್ ಟೋಟಲ್ ಇನ್ಕಮ್ಮು, ಆರ್ ರೆಂಟ್ ಪೇಡ್ ಮೈನಸ್ 10% ಆಫ್ GTI ಇದು ಹಾಕ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಸ್ ಏನಂದರೆ ಕ್ಯಾಲ್ಕುಲೇಷನ್ ಆಫ್ GTI ಇಫ್ ಇಟ್ ಈಸ್ ನಾಟ್ ಗಿವನ್ ಬೈ ಆ್ಯಡಿಂಗ್ ಗಿವನ್ ಅವೈಲಬಲ್ ಐದರ್ 5 heads ಆಫ್ ಇನ್ಕಮ್ ಆರ್ ಎನಿ ನಂಬರ್ ಆಫ್ ಹೆಡ್ಸ್ ಆಫ್ ಇನ್ಕಮ್ ಗಿವನ್. ಸೊ ದಿಸ್ ಈಸ್ ದಿ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ಮುಲಾ. ಸೊ ಹಾಗಾಗಿ ನಾನು ಈ 80(g) ನಿಮಗೆ ಇದು ಗೊತ್ತಾಗಿದೆ ಅಂತ ಅಂದ್ಕೊಂಡಿರ್ತೀನಿ, ಇದ್ರ ಪ್ರೊಸೀಜರ್ ಏನಂತ. ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಸ್ ನಾನು ವರ್ಕೌಟ್ ಮಾಡ್ತೀನಿ. ಅಂಟಿಲ್ ದೆನ್ ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.